ನಾನು ಹೇಳುವಂತ ಈ 6 ವಿಷಯ ನೀವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು. ಇವನ್ ಟು ಯುವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್. ಯುವರ್ ನೆಕ್ಸ್ಟ್ ಬಿಗ್ ಮೂವ್ ಬಿಫೋರ್ ಇಟ್ ಹ್ಯಾಪನ್ಸ್. ಅಂದ್ರೆ ನೀವು ಮುಂದೆ ಲೈಫಲ್ಲಿ ಏನ್ ನೆಕ್ಸ್ಟ್ ಸ್ಟೆಪ್ ಮಾಡ್ತೀರಾ ದೊಡ್ಡದಾಗಿ, ಅದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬಾರ್ದು. ರೀಸನ್ ಏನಂದ್ರೆ, ನೀವ್ ಹೇಳಿದ ತಕ್ಷಣ ನಿಮ್ ಬ್ರೈನಿಗೆ ಒಂದು ಕಾಂಟ್ರಿಬ್ಯೂಷನ್ ತರ ಕೊಡುತ್ತೆ. ಅಂದ್ರೆ ನೀವು ಆಲ್ರೆಡಿ ಅದನ್ನ ಅಚೀವ್ ಮಾಡಿದೀರಾ ಅನ್ನೋ ಫೀಲಿಂಗ್ ಕೊಡುತ್ತೆ. ಅದು ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್, ಅವ್ರು ನೆಗೆಟಿವ್ ಪಾಯಿಂಟ್ ಹೇಳಿದಾಗ ಅಟ್ಯಾಕ್ ಕೊಡಕ್ಕೆ ನೀವು ಪಾಸಿಟಿವ್ ಪಾಯಿಂಟ್ ಹೇಳ್ಕಂತ ಎನರ್ಜಿನ ವೇಸ್ಟ್ ಮಾಡ್ತೀರಾ. ಅದ್ರ ಬದಲು ಅದನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡಿ ನೀವು ಆಕ್ಷನ್ ಕಡೆ ಫೋಕಸ್ ಮಾಡಬೇಕು. ಇದು ಫಸ್ಟ್ ಒನ್. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬಿಗ್ಗೆಸ್ಟ್ ಮೂವ್ನ ಬೇರೆಯವರಿಗೆ ಹೇಳಕ್ಕೆ ಹೋಗ್ಬೇಕು. ನೀವು ಒಂದು ಇಂಟರ್ವ್ಯೂ ಜಾಬ್ಗೆ ಹೋಗ್ತಿದ್ದೀರಾ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಅಥವಾ ಏನಾದ್ರು ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀರಾ, ಯಾವುದೇ ಕಾರಣಕ್ಕೂ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಕ್ಕೆ ಮುಂಚೆ ನಾನು ಇದು ಮಾಡ್ತೀನಿ, ಫಾಲೋವರ್ಸ್ ಮಾಡ್ತೀನಿ, ಅದ್ ಮಾಡ್ತೀನಿ ಅನ್ನೋದಲ್ಲ. ಬಿಸ್ನೆಸ್ ಮಾಡಕ್ಕೆ ಮುಂಚೆ ನಾನು ಬಿಸ್ನೆಸ್ ಅಲ್ಲಿ ಆ ಗ್ರೋತ್ ಮಾಡ್ತೀನಿ, ಈ ಗ್ರೋತ್ ಮಾಡ್ತೀನಿ ಅನ್ನೋದಲ್ಲ. ಜಾಬ್ ಕೊಡಕ್ ಹೋದಾಗ ನಾನು ಏನು ಹೇಳ್ಬಾರ್ದು, ಸೀಕ್ರೆಟ್ ಇಟ್ಟಿರ್ಬೇಕು. ಒಂದ್ಸಲ ಸಕ್ಸಸ್ ಆದಾಗ ಅದ್ರ ಮುಖಾಂತರ ಅವ್ರಿಗೆ ಗೊತ್ತಾಗ್ಬೇಕು. ಮುಂಚೆನೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬಿಗ್ಗೆಸ್ಟ್ ಮೂವ್ನ ಅನೌನ್ಸ್ ಮಾಡಬೇಡಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನಂದ್ರೆ ಹೌ ಮಚ್ ಮನಿ ಯು ಮೇಕ್. ನೀವೆಷ್ಟು ದುಡ್ಡು ಮಾಡ್ತೀರಾ ಅಂತ ಯಾರಿಗೂ ಹೇಳೋಂತ ನೆಸೆಸಿಟಿನೇ ಇಲ್ಲ. ಫಾರ್ ಎಕ್ಸಾಂಪಲ್, ನಾನೇ ಆಗ್ಲಿ, ಇವಾಗ ನಾನು ಯೂಟ್ಯೂಬ್ ಇಂದ, ಇನ್ಸ್ಟಾಗ್ರಾಮ್ ಇಂದ, ಫೇಸ್ಬುಕ್ ಇಂದ ಅರ್ನ್ ಮಾಡ್ತಿರೋದು, ನಮ್ಮ ಮನೆಗೂ ಗೊತ್ತಿಲ್ಲ ಎಷ್ಟು ಅರ್ನ್ ಮಾಡ್ತಿದ್ದೀನಿ ಏನು ಅಂತ. ಫಸ್ಟ್ ರೂಲ್ ಏನಂದ್ರೆ, ಯಾಕೆ ಇದು ಗೊತ್ತಾಗಬಾರ್ದು ಅಂತಂದ್ರೆ, ಒಂದು ನಿಮ್ಮ ಹತ್ರ ಅವ್ರಿಗಿನ್ನೂ ಜಾಸ್ತಿ ಅಮೌಂಟ್ ಇದ್ರೆ, ನಿಮ್ಗೆ ಯಾರು ಕೇಳ್ತಾರೋ ಎಷ್ಟು ದುಡಿತಿದ್ಯಾ ಅಂತ ಅವ್ರಿಗಿನ್ನೂ ಜಾಸ್ತಿ ಇದ್ರೆ ಎನ್ವಿ ಕ್ರಿಯೇಟ್ ಆಗುತ್ತೆ. ಅದೇ ಕಡಿಮೆ ಇದ್ರೆ ನಿಮ್ಮ ವ್ಯಾಲ್ಯೂ, ನೀವು ಮಾತಾಡೋಂಥ ವರ್ಡ್ಸ್ಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇದು ಮೇನ್ ರೀಸನ್. ಮತ್ತೆ ಅದು ಯಾರಿಗೂ ಫೈದಾ ಇಲ್ಲ ನೀವು ಹೇಳೋದು. ಅದಕ್ಕೋಸ್ಕರ ನೀವು ಅದನ್ನ ಆಲ್ಮೋಸ್ಟ್ ಸೀಕ್ರೆಟ್ ಅಲ್ಲಿ ಇಟ್ಕೊಂಡಿರ್ಬೇಕು. ಓಪನ್ ಆಗಿ ನಾನು ಇಷ್ಟೇ ದುಡಿತೀನಿ ಅಷ್ಟೇ ದುಡಿತೀನಿ ಅಂತ ಹೇಳ್ಬಾರ್ದು. ಒಂದ್ ವೇಳೆ ನಿಮ್ಗೂ ಅಪ್ಪಿತಪ್ಪಿ ಹೇಳಬೇಕಂತ ಪರಿಸ್ಥಿತಿ ಬಂದ್ರು ಸಮೇತ, ನೀವು 10 ರೂಪಾಯಿ ದುಡಿದ್ರೆ ನಿಮ್ಮ ಮನೆಯವ್ರಿಗೆ 7 ರೂಪಾಯಿ ದುಡಿತೀನನ್ರಿ, ಅದೇ ನಿಮ್ಮ ಫ್ರೆಂಡ್ ಸರ್ಕಲ್ ಅವ್ರಿಗೆ 4 ರಿಂದ 5 ರೂಪಾಯಿ ದುಡಿತೀನನ್ರಿ. ಯಾವತ್ತೇ ಆಗ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಕ್ ಹೋಗ್ಬೇಕು. ಥರ್ಡ್ ಒನ್ ಏನಂದ್ರೆ, ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಯಾವ ತರ ಐತೆ, ನಿಮ್ ರಿಲೇಶನ್ಶಿಪ್ ಹೆಂಗ್ ನಡೀತೈತೆ, ನಿಮ್ ಗರ್ಲ್ ಫ್ರೆಂಡ್ ಯಾರು ಅಂತ ಸ್ಟೋರಿ ಹಾಕೋದಾಗ್ಲಿ, ಫುಲ್ಲು ಎಲ್ಲ ಕಡೆ ಪಬ್ಲಿಷ್ ಮಾಡೋದ್ರಲ್ಲಿ ಆ ತರ ಮಾಡಬಾರ್ದು. ಎಷ್ಟು ಸೀಕ್ರೆಟ್ ಆಗುತ್ತೋ ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು. ಒಂದ್ ವೇಳೆ ಏನಾದ್ರೂ ನಿಮ್ಮ ಮಧ್ಯೆ ಜಗಳ ಬಂದ್ರು ಸಮೇತ ಅದನ್ನ ನೀವೇ ಸಾಲ್ವ್ ಮಾಡ್ಕೊಬೇಕು ಹೊರತು ಥರ್ಡ್ ಪರ್ಸನ್ಸ್ಗೆ ಯಾವುದೇ ಕಾರಣಕ್ಕೂ ಅದನ್ನ ಪಬ್ಲಿಷ್ ಮಾಡಬಾರ್ದು. ಅಷ್ಟು ಸೀಕ್ರೆಟ್ ಆಗಿ ನೀವು ಮೇಂಟೈನ್ ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಕೀಪ್ ಇಟ್ ಸೀಕ್ರೆಟ್ ಅಂಟಿಲ್ ಇಟ್ಸ್ ಪರ್ಮನೆಂಟ್ ಅಂತ. ಆ ಒಂದು ರೂಲ್ ನ ಫಾಲೋ ಮಾಡ್ಬೇಕು ನೀವು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಫೋರ್ತ್ ಒನ್, ನಿಮ್ಮ ಪರ್ಸನಲ್ ಇನ್ಸೆಕ್ಯೂರಿಟೀಸ್. ಯಾಕಂದ್ರೆ ಇದನ್ನ ನೀವ್ ಯಾರ ಹತ್ರ ಆದ್ರೂ ನಂಬಿಕೆ ಇಟ್ಕೊಂಡು ಹೇಳಿದ್ರೆ ಅವರು ನಿಮ್ಮ ಅಪೋಸಿಟ್ ಅದನ್ನ ಯೂಸ್ ಮಾಡೋಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ನೀವು ಯಾರ ಹತ್ರ ಈ ಪರ್ಸನಲ್ ಇನ್ಸೆಕ್ಯೂರಿಟೀಸ್ ನ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಸೊಲ್ಯೂಷನ್ ತಗೋಬೇಕಂದ್ರೆ, ನೀವು ಕಂಪ್ಲೀಟ್ ಆಗಿ ಒಬ್ಬರು ಟ್ರಸ್ಟ್ ಮಾಡಿರ್ತೀರ ಗೊತ್ತಾ, ನಿಮ್ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್, ಫುಲ್ ಅವ್ರಿಗೆ ನೀವು ಹೇಳಿದ್ರೆ, ಅವ್ರು ಒಂದ್ ವೇಳೆ ನಾವು ಜಗಳ ಆಡಿದ್ರು ಅವ್ರು ಯಾರ ಹತ್ರನೂ ಹೇಳಲ್ಲ. ಅಂತ ವ್ಯಕ್ತಿಗಳ ಜೊತೆ ನೀವು ಅಂತದನ್ನ ಡಿಸ್ಕಸ್ ಮಾಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ಕೀಪ್ ಯುವರ್ ಇನ್ಸೆಕ್ಯೂರಿಟೀಸ್ ಫಾರ್ ಯುವರ್ ಸೆಲ್ಫ್. ಅದರ್ವೈಸ್ ಇಲ್ಲ ಅಂದ್ರೆ ನೀವು ಟ್ರಸ್ಟೇಬಲ್ ಪರ್ಸನ್ಸ್ ಹತ್ರ ಅದನ್ನ ಡಿಸ್ಕಸ್ ಮಾಡಿ ಸೊಲ್ಯೂಷನ್ ತಗೋಬೇಕು. ಫಿಫ್ತ್ ಒನ್ ಏನಂದ್ರೆ ತುಂಬಾನೇ ಇಂಪಾರ್ಟೆಂಟ್, ನಿಮ್ಮ ಫ್ಯಾಮಿಲೀಸ್ ಅಲ್ಲಿ ಏನೇ ತರದ ಸಣ್ಣ ಪುಟ್ಟ ಜಗಳ ಆದ್ರೆ, ನಿಮ್ಮ ಅಕ್ಕ ತಂಗಿ ನಡುವೆ, ಅಪ್ಪ ಅಮ್ಮ ನಡುವೆ, ಥರ್ಡ್ ಪರ್ಸನ್ ಯಾರೇ ಫ್ಯಾಮಿಲಿ ಮೆಂಬರ್ ಅಪೋಸಿಟ್ ದೂರದ ರಿಲೇಷನ್ಸ್ ಅವ್ರಿಗೂ ಯಾವುದೇ ಕಾರಣಕ್ಕೂ ಡಿಸ್ಕಸ್ ಮಾಡಬಾರ್ದು. ಅದೇನೇ ಇದ್ರು ನಿಮ್ಮ ಮನೆಯಲ್ಲಿ ನೀವೇ ಕೂತಿ ಬಗೆಹರಿಸ್ಕೋಬೇಕು. ಏನ್ ಇವನು ಇದನ್ನೆಲ್ಲ ಹೇಳ್ತಾನೆ ಅಂತ ಅನ್ಕೊಂತೀರಾ, ಬಟ್ ಇದರಿಂದಾನೆ ಎಷ್ಟೋ ಫ್ಯಾಮಿಲೀಸ್ ಹಾಳಾಗಿದಾವೆ. ಇದನ್ನೆಲ್ಲ ನೀವು ಇವಾಗ್ಲಿಂದಾನೆ ಕಲ್ತಿ ಮಾಸ್ಟರ್ ಮಾಡ್ಬೇಕು. ಇದನ್ನೆಲ್ಲ ಈ ಸ್ಟೆಪ್ಸ್ಗಳನ್ನೆಲ್ಲ ಮಾಸ್ಟರ್ ಮಾಡಿ. ನೆಕ್ಸ್ಟ್ 6th ಒನ್, ನೀವು ಅಮೌಂಟ್ ಕೊಡ್ತೀರಲ್ಲ, ನೀವು ನಿಮ್ ಫ್ರೆಂಡ್ ಕೇಳ್ದ ಅಂತ ಅಮೌಂಟ್ ಕೊಡ್ತೀರಲ್ಲ, ಅದನ್ನ ಸಾಲದ ರೂಪಲ್ಲಿ ಕೊಡಬೇಡಿ, ಗಿಫ್ಟ್ ತರ ಕೊಟ್ಬಿಡಿ. ಒಂದ್ ವೇಳೆ ಏನಾದ್ರು ಅವನು ರಿಟರ್ನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಶಿಪ್ ಕಟ್ ಆಗುತ್ತೆ, ಅವ್ನ ಫ್ರೆಂಡ್ಶಿಪ್ ಕಟ್ ಆಗುತ್ತೆ. ಇಬ್ರು ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ, ಅವನು ದುಡ್ಡು ಕೇಳಿದಾನೆ ಹೆಲ್ಪ್ ಮಾಡೋಣ ಅಂತ ನೀವು ಕೊಟ್ಟಿರ್ತೀರಾ, ಆದ್ರೆ ಅವನು ಆ ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ರಿಟರ್ನ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಫ್ರೆಂಡ್ಶಿಪ್ ದೂರ ಆಗೇ ಆಗ್ತೀರಾ. ಸೊ ಅದ್ರ ಬದಲು ಲೋನ್ ತರ ಬದಲು ಗಿಫ್ಟ್ ತರ ಕೊಡಿ. ಅವಾಗ ಇಬ್ರು ರಿಲೇಶನ್ಶಿಪ್ ಕೂಡ ಸೇವ್ ಆಗುತ್ತೆ. 7th ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಟೈಮ್ ವೇಸ್ಟ್ ಮಾಡಬೇಡಿ. ಈ ಬಿಗ್ ಬಾಸ್, IPL, ಫುಟ್ಬಾಲ್ ಆ ತರ ಟೈಮ್ ವೇಸ್ಟ್ ಮಾಡ್ತೀರಾ. ಈಗ ಒಂದು ಸಲ ನೀವು ಟೈಮ್ ವೇಸ್ಟ್ ಮಾಡಿರ ಅಂದ್ರೆ ಮುಗೀತದು, ಕ್ಲೋಸ್. ಅದು ಮತ್ತೆ ನೀವು ಟೈಮ್ ನ ವಾಪಸ್ ತಗೊಳಕ್ಕೆ ಆಗಲ್ಲ. ಸೊ ನೀವು ಏನ್ರಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಕಡೆ ಬಹಳ ಗಮನ ಇರಲಿ. ನಾನು ಜಿಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ಏನ್ ಬರುತ್ತೆ, ನಾನು ಕುತ್ಕೊಂಡು ಮನೇಲಿ ಟಿವಿ ನೋಡಿದ್ರೆ ಏನ್ ಬರುತ್ತೆ, ನಾನು ಲೈಬ್ರರಿಗೆ ಹೋದ್ರೆ ಏನ್ ಬರುತ್ತೆ ಅಂತ ಪ್ರತಿ ಒಂದ್ರ ಬಗ್ಗೆನೂ ನೀವು ಒಂದೊಂದು ಸೆಕೆಂಡ್, 15 ಮಿನಿಟ್ಸ್ ಇಂದ ನಾನು ಏನ್ ಮಾಡಿದೆ ಅದನ್ನ ಅನಾಲಿಸಿಸ್ ಮಾಡಬೇಕು. ಅದು ಮಾಡಿದ್ ನಾನು ಗೋಲಿ ರೀಚ್ ಆಗ್ತೀನೋ ಇಲ್ಲೋ ಅಂತ. ಅಷ್ಟು ಟೈಮ್ ಸೇವಿಂಗ್ ಆಗಿರ್ಬೇಕು ನೀವು. ಇದು ಎಲೈಟ್ ಲೆವೆಲ್ ವರ್ಷನ್ಸ್ ನಾನು ಹೇಳ್ತಿರೋದು. ನೀವು ನಾರ್ಮಲ್ ಆಗಿ ನಾನು ಆಟ ಆಡ್ಕೊಂಡಿರ್ತೀವಿ, ಅದೇ ಓಕೆ, ನಾನು ಅವ್ರಿಗೆ ಕೇರೆ ಮಾಡಲ್ಲ. ಬಟ್ ನೀವೇನಾದ್ರು ಸೀರಿಯಸ್ ಆಗಿ ಲೈಫಲ್ಲಿ ಅಚೀವ್ ಮಾಡ್ಬೇಕಂತ ಇದ್ರೆ ಈ ತರ ಟೈಮ್ ವೇಸ್ಟ್ ಮಾಡೋದನ್ನ ಕಮ್ಮಿ ಮಾಡಿ ಫೋಕಸ್ಡ್ ಆಗಿರ್ರಿ. ಇನ್ನೊಂದೇನಂದ್ರೆ ಓವರ್ ಥಿಂಕ್ ಮಾಡಬೇಡಿ. ಏನಾದ್ರು ಒಂದು ಸ್ಟಾರ್ಟ್ ಮಾಡ್ಬೇಕಂತ, ಇವಾಗ ಬಿಸ್ನೆಸ್ ಒಂದು ಐಡಿಯಾ ಬರುತ್ತೆ, ಸಣ್ಣದಾಗಿ ಸ್ಟಾರ್ಟ್ ಮಾಡಿ, ಅದು ಹಂತವಾಗಿ ಮೇಲೋಗಿ. ಕಂಟೆಂಟ್ ಕ್ರಿಯೇಷನ್ ಸಣ್ಣವಾಗಿ ಒಂದು ಮೊಬೈಲ್ ಇಂದ ಸ್ಟಾರ್ಟ್ ಮಾಡಿ. ಅದರಿಂದ ಪ್ರಮೋಷನ್ ಇಂದ ಬರೋ ದುಡ್ಡಲ್ಲಿ ಐಫೋನ್ ತಗೊಳ್ಳಿ, ಮೈಕ್ ತಗೊಳ್ಳಿ, ನಿಮ್ಗೆ ಏನಾದ್ರು ಸ್ಟ್ಯಾಂಡ್ ಬೇಕಂದ್ರೆ ಸ್ಟ್ಯಾಂಡ್ ತಗೊಳ್ಳಿ, ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ತಗೊಳ್ಳಿ. ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳೋದು. ನೀವು ಒಂದ್ಸಲಿ ಯಾವಾಗ ನನಗೆ ಐಫೋನ್ ಇದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಬಿಸ್ನೆಸ್ ದುಡ್ಡು ಬಂದಾಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೀವು ಸ್ಟಾರ್ಟೇ ಮಾಡಲ್ಲ, ಸರಿನಾ? ಅದಕ್ಕೆ ನೀವು ಏನೇ ಒಂದು ಇದು ಬಂದ್ರು
ಚಿಕ್ಕವಾಗಿ ಸ್ಟಾರ್ಟ್ ಮಾಡಿ. ಏನಾದ್ರು ಕಲಿಯೋದಾಗ್ಲಿ ಸಣ್ಣ ಕಲೀರಿ, ಮೆಲ್ಲು ಕಲ್ಕಂತ ಹೋಗಿ. ಇದು ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಫ್ರೆಂಡ್ ಸರ್ಕಲ್. ನಿಮ್ ಫ್ರೆಂಡ್ ಸರ್ಕಲ್ ನೀವು ಹೆಂಗಿರ್ತೀರೋ ಹಂಗ ಆಗ್ತೀರಾ. 5 ಜನ ಸಿಗರೇಟ್ ಹೊಡೆಯೋರ್ ಜೊತೆ ಇದ್ರೆ ನೀವು 6ನೇ ಸಿಗರೇಟ್ ಹೊಡಿತೀರಾ. ಇವತ್ತಲ್ಲ ನಾಳೆ ಹೊಡಿತೀರಾ, ಇಷ್ಟೇ ನಿಮ್ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ರು. ಅದೇ 5 ಜನ ಕುಡಿಯೋರ್ ಜೊತೆ ಇದ್ರೆ 6ನೇ ನೀವು ಕುಡಿಯೋರು ಹಾಗೆ ಆಗ್ತೀರಾ. ಸೊ ಅದಕ್ಕೆ ಫ್ರೆಂಡ್ ಸರ್ಕಲ್ ನ ನೀವು ಡಿಸೈಡ್ ಮಾಡಿ. ಅದ್ಯಾವುದೋ ಒಂದು ಸೇಯಿಂಗ್ ಇದೆ, 5 ಜನ ಫ್ರೆಂಡ್ಸಿಗೆ ಕರ್ಕೊಂಬಾ, ನಿನ್ನ ಲೈಫಲ್ಲಿ ಏನಾಗ್ತಿ ಅಂತ ಹೇಳ್ತಾರೆ ಅಂತ. ಇದು ಪಕ್ಕ ನಿಜ. ಯಾಕಂದ್ರೆ ನೀವು ಫ್ರೆಂಡ್ಸ್ ಸುತ್ತಮುತ್ತ ನಿಮ್ಮ ಎನ್ವಿರಾನ್ಮೆಂಟ್ ಹೆಂಗಿರುತ್ತೋ ಹಂಗಾಗ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸುಮ್ಮನೆ ನಾರ್ಮಲ್ ಆಗಿ ಏನಾದ್ರು ಮಾತಾಡೋಣ ಅಂತ ಬಂದ್ವಿ, ನಮಗೆ ಈ ತರ ಹೇಳೋಣ, ಇದು ಹೆಲ್ಪ್ ಆಗುತ್ತೆ ವಿಡಿಯೋಸ್ ಅಲ್ಲಿ ಅಂತ ನಾವು ಅನ್ಕೊಂಡು ವಿಡಿಯೋಸ್ ಮಾಡ್ತಿದೀವಿ. ಸೊ ಆ ತರ ನಿಮಗೆ ಸಪೋರ್ಟಿವ್ ಫ್ರೆಂಡ್ಸ್ ಇರಬೇಕು. ವಿಡಿಯೋ ಮಾಡ್ತಿದ್ರೆ ಇಬ್ರು ನಮ್ಮ ಫ್ರೆಂಡ್ ನಿಂತಿದ್ದಾರೆ, ಸೊ ಅವ್ರು ನನಗೆ ಸ್ಕ್ರಿಪ್ಟ್ ಎಲ್ಲ ಹೇಳ್ಕೊಟ್ರು. ಈ ತರ ನಿಮಗೆ ಸಪೋರ್ಟಿವ್ ಫ್ರೆಂಡ್ಸ್ ಇರಬೇಕು. ಸಪೋರ್ಟಿವ್ ಫ್ರೆಂಡ್ಸ್ ಅನ್ನೋದು ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ. ಸೊ ಆ ತರ ಈ ಒಂದು 18 to 25 ಏಜ್ ಅಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಿರುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗ್ತಿರುತ್ತೆ. ಸೊ ಈ ತರದಿಂದ ದೂರ ಇರಿ ಆದಷ್ಟು. ನೀವೇನಾದ್ರೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಸೀರಿಯಸ್ ಆಗಿದ್ರೆ, ನನ್ನ ಇನ್ಸ್ಟಾಗ್ರಾಮ್ ಸ್ಯಾಮಿ ಇನ್ಸ್ಪೈರ್ಸ್ ಅಲ್ಲಿ ಬಯೋ ಅಲ್ಲಿ ಯಾವ ತರ ನೀವು ಒಂದು ವಿಡಿಯೋನ ಮಾಡಬೇಕು, ಆ ವಿಡಿಯೋ ವೈರಲ್ ಆಗ್ಬೇಕಂತ ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಟಜಿಸ್ ಅನ್ನ ಮಾಡಿ ಅದನ್ನ ನಾನು ಬುಕ್ ತರ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದು ನಾನು ಏನಾದ್ರು ಕಲಿತೀನಿ, ನಾನು ಏನಾದ್ರು ಒಂದು ಮಾಡ್ತೀನಿ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಹೋಗಿ ಅದನ್ನ ಬೈ ಮಾಡಿ. ಅದಾದ್ಮೇಲೆ ನಾನು ನಿಮಗೆ 1-to-1 ಕಂಟೆಂಟ್ ಕ್ರಿಯೇಷನ್ ಕೋಚಿಂಗ್ ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದು ಚೂರಾದ್ರೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಅಂತೂ ಇಡೀ ಕನ್ನಡ ಕಂಟೆಂಟ್ ಕ್ರಿಯೇಷನ್ ಅಲ್ಲೇ ಯಾರು ಕೊಟ್ಟಿರಬಾರ್ದು ಅಂತ ವ್ಯಾಲ್ಯೂಯಬಲ್ ಕಂಟೆಂಟ್ ನ ಕೊಡ್ತೀನಿ. ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.